ಹುಬ್ಬಳ್ಳಿಯಲ್ಲಿ ಇನ್ಫೋಸಿಸ್ ಕಂಪನಿಯನ್ನು ಶುರು ಮಾಡಲಿಕ್ಕೆ 3000 ಎಕರೆಯನ್ನು ತೆಗೆದುಕೊಳ್ಳಲಾಗಿತ್ತು. ಆದರೆ ಇನ್ನೂ ಕೂಡ ಆರಂಭವಾಗಿಲ್ಲ ಅನ್ನುವಂಥ ವಿಚಾರವಾಗಿ ಅರವಿಂದ್ ಬೆಲ್ಲದವರು ಶಾಸಕರು ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ ಸದನದಲ್ಲಿ. ಯಾಕೆ ಆರಂಭವಾಗಿಲ್ಲ ಅನ್ನೋಂಥದ್ದು ಅವರಿಂದ ಕೇಳೋಣ. ಸರ್, ಯಾವ ಕಾರಣದಿಂದ ಆರಂಭವಾಗಿಲ್ಲ, ಯಾವಾಗ ಇದನ್ನು ತೆಗೆದುಕೊಂಡಿದ್ದು? ಇದು 2013ರಲ್ಲಿ ಲ್ಯಾಂಡ್ ಅಲಾಟ್ ಆಗಿದ್ದು. ಯಾಕೆ ಶುರು ಆಗಿಲ್ಲ ಅಂತ ನೀವು ಅವರಿಗೆ ಕೇಳಬೇಕು. ನಾನು ವಿಧಾನಸೌಧದಲ್ಲಿ ಪ್ರಶ್ನೆ ಹಾಕಿದ್ದು ಕೂಡ ಅದೇ. 2013ರಲ್ಲಿ ಜಾಗ ತೆಗೆದುಕೊಂಡು ಇನ್ನೂ ಯಾಕೆ ಶುರು ಮಾಡಿಲ್ಲ, ಇನ್ನೂ ಯಾಕೆ ಸ್ಥಳೀಯರಿಗೆ ಮತ್ತು ಹೊರಗಿನವರಿಗೆ ಕೂಡ ಯಾರಿಗೂ ಕೂಡ ಉದ್ಯೋಗ ಅವಕಾಶ ಯಾಕೆ ಸೃಷ್ಟಿ ಮಾಡಿಲ್ಲ. ಕಡಿಮೆ ದರದಲ್ಲಿ ರೈತರಿಂದ ಜಾಗ ಅಕ್ವೈರ್ ಮಾಡಿ ಅದನ್ನು ನಾವು ಇಂಡಸ್ಟ್ರಿಗೆ ಕೊಟ್ಟಾಗ ಆ ಇಂಡಸ್ಟ್ರಿ ಅಥವಾ ಆ ಕಂಪ್ನಿಯಿಂದ ನಿರೀಕ್ಷೆ ಏನಿರ್ತೈತಿ? ಉದ್ಯೋಗ ಅವಕಾಶ ಸೃಷ್ಟಿ ಆಗಬೇಕು, ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಸಿಗಬೇಕು, ಅದ್ರ ಮೂಲಕ ಸ್ಥಳೀಯ ಆರ್ಥಿಕತೆಗೆ ಚೇತನ ಸಿಗಬೇಕು. ಇದ್ಯಾವುದೂ ಮಾಡಲಿಲ್ಲ ಅಂತಂದ್ರೆ ರೈತರ ಹೊಲವನ್ನು ಕಡಿಮೆ ರೇಟ್ದಲ್ಲಿ ತೆಗೆದುಕೊಂಡು ಅಲ್ಲಿ ನಾವು ತೋಟವನ್ನು ಮಾಡ್ತೇವೆ ಅಂತಂತಂದ್ರೆ ಅದು ದೇಶಕ್ಕೆ ಮತ್ತು ಜನರಿಗೆ ಮಾಡಿದಂಥ ದೊಡ್ಡ ಅನ್ಯಾಯ. ಸರ್, ಈಗ ಎಷ್ಟು ಉದ್ಯೋಗ ಸೃಷ್ಟಿ ಆಗಬೇಕಾಯಿತು ಮತ್ತು ಈಗ ಆ ಜಾಗದಲ್ಲಿ ಏನಿದೆ ಸರ್ ರೈತರಿಂದ ತೆಗೆದುಕೊಂಡಿರ್ತಕ್ಕಂಥ ಜಾಗದಲ್ಲಿ? ನನಗೆ ಗೊತ್ತಿದ್ದ ಮಟ್ಟಿಗೆ ನಾನು ಆ ಸಂದರ್ಭದಲ್ಲಿ ಪೇಪರ್ದಾಗ ಅದು ಓದಿದ್ದು ಸುಮಾರು 3000 ಹೊಸ ಜಾಬ್ಗಳಲ್ಲಿ ಕ್ರಿಯೇಟ್ ಆಗ್ತಾವಂತ ಇತ್ತು. ನನಗೆ ಗೊತ್ತಿದ್ದ ಮಟ್ಟಿಗೆ ಅಲ್ಲಿ ಸೆಕ್ಯೂರಿಟಿ ಅದು ಇರೋದು ಬಿಟ್ಟು ಮತ್ತು ಯಾವುದೇ ರೀತಿಯ ಉದ್ಯೋಗ ಸೃಷ್ಟಿ ಅಲ್ಲೇ ಮಾಡಿಲ್ಲ. ಸರ್, ಈಗ ಆ ಜಮೀನನ್ನು ವಾಪಸ್ ತೆಗೆದುಕೊಳ್ಳುವಂಥ ಕೆಲಸಕ್ಕೆ ಏನಾದರೂ ಸರ್ಕಾರ ಕೈ ಹಾಕುತ್ತೆ? ಯಾಕಂದರೆ ಉತ್ತರ ಏನು ಕೊಟ್ಟಿದ್ದಾರೆ ನಿಮ್ಮ ಪ್ರಶ್ನೆಗೆ? ಏನಿಲ್ಲ, ನಮ್ಮದು ಒತ್ತಾಯ ಇತ್ತಲ್ಲ, ಜಾಗ ವಾಪಸ್ ತಗೊಳ್ಳೋದು ಪ್ರಶ್ನೆ ಅಲ್ಲ ಇಲ್ಲಿ. ಈ ರೀತಿಯ ಕಂಪ್ನಿಗಳು, ನಾನು ಇನ್ಫೋಸಿಸ್ ಬಗ್ಗೆನೂ ಮಾತಾಡಿದೆ, ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಬಗ್ಗೆನೂ ಮಾತಾಡಿದೆ. ಯಾಕಂದ್ರೆ ಅಲ್ಲಿ ಏರ್ಪೋರ್ಟ್ ಕೂಡ ದೊಡ್ಡ ಪ್ರಮಾಣದಲ್ಲಿ ಜಾಗ ಕೊಟ್ಟೈತೆ. ಅದು ಏರ್ಪೋರ್ಟ್ದವರು ಕೂಡ ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಕೊಡಬೇಕು. ಈ ರೀತಿಯ ಇನ್ಫೋಸಿಸ್ ಅಂತ ಕಂಪ್ನಿಗಳು ಕೂಡ ಯಾರು ಲ್ಯಾಂಡ್ ಲೂಸರ್ಸ್ ಇರ್ತಾರೆ ಅವರಿಗೆ ಉದ್ಯೋಗ ಅವಕಾಶ ಕೊಡಬೇಕು. ಅದಷ್ಟಲ್ಲದೆ ಯಾವ ಕಾರಣಕ್ಕಾಗಿ ಆ ಭೂಮಿಯನ್ನು ಕೊಟ್ಟಿರ್ತೈತಿ ಅದರ ಉದ್ದೇಶ ಈಡೇರಬೇಕು. ಆ ಉದ್ದೇಶ ಈಡೇರಲಿಲ್ಲ ಅಂತಂದ್ರೆ ಆ ಜಾಗ ಅವರಿಗೆ ಕೊಟ್ಟು ಉಪಯೋಗ ಏನು? ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ಫೋಸಿಸ್ ಕಂಪ್ನಿಗಳ ಜೊತೆ ಏನಾದ್ರು ಮಾತಾಡುವಂಥ ಕೆಲಸ ಏನಾದರೂ ಆಗಿದೆಯಾ, ಅಥವಾ ಸ್ಥಳೀಯರಿಂದ ಏನಾದರೂ ಒತ್ತಡ ಇದೆಯಾ? ಯಾಕೆ ಬಳಸ್ಕೋತಾ ಇಲ್ಲ ಅಂತದ್ದು? ನಾನೀಗ ಆಲ್ರೆಡಿ ಇನ್ಫೋಸಿಸ್ ಕಂಪ್ನಿ ಅವ್ರಿವ್ರ ಹೆಸರು ಹೇಳೋದಿಲ್ಲ ಯಾರ ಕಡೆ ಮಾತಾಡಿದ್ದೇನೆ ಅಂಥೇಳಿ, ಆದರೆ ಅವರಿಗೆಲ್ಲ ಮಾತಾಡಿದ್ದೇವೆ ಇದ್ರ ಬಗ್ಗೆ. ಅವರಿಂದ ಯಾವಾಗ ಇದಕ್ಕೆ ಪ್ರತಿಕ್ರಿಯೆ ಪೂರ್ವಕವಾಗಿ ಸಿಕ್ಕಿಲ್ಲ, ಸರಿಯಾದ ಕೆಲಸ ಆಗಿಲ್ಲ. ಹಾಗಾಗಿ ನಾನು ಸದನದಲ್ಲಿ ಈ ವಿಷಯವನ್ನು ಮಾತಾಡಬೇಕಾಯ್ತು. 10 ವರ್ಷಗಳಾಗಿದೆ, ಉದ್ಯೋಗ ಸೃಷ್ಟಿ ಆಗಿಲ್ಲ ಅನ್ನುವಂಥದ್ದು ಆರೋಪಗಳು ಯಾವುದೇ ಸರ್ಕಾರ ಬಂದರೂ ಆಗ್ತಾ ಇದೆ. ಸೊ ಅಂದರೆ ಈ ಸಂದರ್ಭದಲ್ಲಿ ಉದ್ಯೋಗ ಸೃಷ್ಟಿ ಆಗಲಿಕ್ಕೆ ಏನೆಲ್ಲ ಕ್ರಮ ತೆಗೆದುಕೋಬೋದು ಅಂತ? ಈ ರೀತಿ ಜಗತ್ತು ಯಾವಾಗ ನಾವು ಕೊಟ್ಟಿರ್ತೇವೆ, ಅವರು ಕಡಿಮೆ ದುಡ್ಡಿನಲ್ಲಿ ಲ್ಯಾಂಡ್ ತೊಗೊಂಡಿರ್ತಾರೆ, ಅವರು ತಮ್ಮ ಕಮಿಟ್ಮೆಂಟ್ ಪ್ರಕಾರ ಮಾಡಲಿಲ್ಲ ಅಂದ್ರೆ ಅದಕ್ಕೊಂದು ಏನಾದರೂ ಪೆನಾಲ್ಟಿ ಸಿಸ್ಟಮ್ ಮಾಡಬೇಕು ಸರ್ಕಾರದಲ್ಲಿ. ಕೇವಲ ಕಂಡೀಷನ್ ಹಾಕಿದ್ರೆ ನಡೆಯೋದಿಲ್ಲ, ಆ ಕಂಡೀಷನ್ ವಯೋಲೇಷನ್ ಆದರೆ ಅದಕ್ಕೇನು ಪೆನಾಲ್ಟಿ ಅದನ್ನು ಪಾಲಿಸಿ ಮಾಡಬೇಕು. ಅವಾಗ ಯಾವಾಗ ಪೆನಾಲ್ಟಿ ಇರ್ತೈತಿ ಅವಾಗ ಆಟೋಮೆಟಿಕ್ಲಿ ಕಂಪ್ನಿಗಳು ಅಬ್ಲೈಸ್ ಮಾಡ್ತಾರೆ. ಇದಿಷ್ಟು ಶಾಸಕರಾದಂಥ ಅರವಿಂದ್ ಬೆಲ್ಲದವರ ಮಾತು. ಕ್ಯಾಂಪರ್ಸನ್ ಯೋಗೇಶ್ ಜೊತೆ ಚಂದ್ರಶೇಖರ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.